ನನ್ ಪರಿಸ್ಥಿತಿನೂ ಅದೇ ಅಮರ್. ನಾನ್ ಅರ್ಜೆಂಟ್ ಆಗಿ ಹೊರಗಡೆ ಹೋಗ್ಬೇಕು. ವಾರ್ಡ್ರೋಬ್ ಎಲ್ಲ ಲಾಕ್ ಆಗಿದೆ. ಏನೋ ಇದು, ಹೊಟ್ಟೆ ಹಸಿತಾಯ್ತು ಅಂತ ಕಿಚನ್ ಒಳಗ್ ಹೋದೆ. ಅಲ್ಲಿ ಉಪ್ಪು ದಿನಸಿ ಅಕ್ಕಿ ಡಬ್ಬ ಇರೋ ಕಬೋರ್ಡ್ ಬೀಗ ಹಾಕಿದ್ದಾರೆ. ಅಡಿಗೆ ಮಾಡಕ್ಕೆ ಏನೂ ಇಲ್ಲ. ಹಾಗ್ಯಾಕಾಗುತ್ತೆ? ಅಣ್ಣ ಅಲ್ಲಿ ನೋಡು. ನಾನು ಎಲ್ಲದಕ್ಕೂ ಬೀಗ ಹಾಕಿ ನಿಮ್ಗೇನು ಸಿಗಬಾರ್ದು ಅಂತ ಕೀಸ್ ತಗೊಂಡು ಹೋಗ್ತಾ ಇದ್ದೀನಿ. ಗುಡ್ ಬೈ ಪ್ರಿಯಾ. ಅಮರ್, ನೀನ್ ಹೋಗಿ ಅವಳನ್ನ ಕರ್ಕೊಂಬರ್ಬೇಕು ಅಂತಾನೆ ಪ್ರಿಯಾ ಹೀಗ್ ಮಾಡಿದಾಳೆ. ಹೋಗಿ ಕರ್ಕೊಂಬ ಅಮರ್. ನಾನ್ ಸತ್ರು ಹೋಗಲ್ಲ. ದಯವಿಟ್ಟು ಅದಕ್ಕೆನ ಕರ್ಕೊಂಬ ಅಣ್ಣ, ಪ್ಲೀಸ್ ಅಣ್ಣ. ಏಯ್, ನಿನ್ ವಿಷಯಕ್ಕೆ ತಾನೆ ಅವಳನ್ನ ಕಳ್ಸಿದ್ದು. ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಣ್ಣ. ಬಟ್ಟೆ ಇಲ್ದಿರಾ, ಫೋನ್ ಇಲ್ದಿರಾ, ಓದೋದಿಕ್ಕೆ ಬುಕ್ಸ್ ಇಲ್ದಿರಾ ಹೇಗಣ್ಣ ಇರೋದು? ಲೋ ಮೊಮ್ಮಗನೆ, ನನ್ ಮುದ್ದು ಬಂಗಾರ ಅಲ್ವಾ, ಹೋಗಿ ಪ್ರಿಯನ್ ಕರ್ಕೊಂಡ್ ಬಾರೋ. ಹೌದಮರ್, ಬೇಗ ಹೋಗು, ಇಲ್ದಿದ್ರೆ ನಮ್ಗೆ ಪ್ರಾಬ್ಲಮ್. ಏನಾದ್ರೂ ಸರಿ, ನಾನ್ ಹೋಗಲ್ಲ ಅಂದ್ರೆ ಹೋಗಲ್ಲ. ಲೋ, ಈಗ್ಲೇ ಹೊಟ್ಟೆ ಹಸಿತಾ ಇದೆ. ಊಟ ಇಲ್ದೆ ಉಸಿರಾಡಕ್ ಆಗಲ್ವೋ? ಹೋಗ್ ಕರ್ಕೊಂಡ್ ಬಾರೋ. ಪ್ರಿಯಾ ಗಂಡನ್ ಜೊತೆ ಜಗಳ ಆಯ್ತು ಅಂತ ಹೇಳಿದ್ಲು, ಆದ್ರೆ ಅದ್ರ ಬಗ್ಗೆ ಯೋಚನೆನೇ ಇಲ್ಲ ಅವಳಿಗೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಈ ರಾಧಿಕಾ ಬೇರೆ ಇನ್ನೂ ಬರ್ಲಿಲ್ಲ. ಅಮ್ಮ, ಬನ್ನಿ ಅಮ್ಮ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಫೋನಲ್ಲೇ ವಿಷಯ ಹೇಳೋದ್ ಬಿಟ್ಟು ಅರ್ಜೆಂಟಾಗಿ ಬಂದ್ಬಿಡು ಅಂದೆ. ಯಾಕಮ್ಮ? ಪ್ರಿಯಾ ಬಂದಿದ್ದಾಳೆ. ಪ್ರಿಯಾ ಬಂದಿದ್ದಾಳಾ? ಎಲ್ಲಿದ್ದಾಳೆ? ಮನೆಗೆ ಬರ್ತಿದ್ದೀನಿ ಅಂತ ನಂಗೊಂದು ಮಾತು ಹೇಳಿಲ್ಲ ನೋಡು. ಪ್ರಿಯಾ ತಂಗಿ ಬಂದಿದ್ದಾಳೆ ಅಂತ ಸಂತೋಷ ಪಡೋಕೆ ಅವಳು 2 ದಿನ ಇದ್ದು ಹೋಗೋಕ್ ಬಂದಿಲ್ಲ ಅಮ್ಮ. ಲಗೇಜ್ ಎಲ್ಲ ಜೊತೆಲೆ ತಗೊಂಡ್ ಬಂದಿದ್ದಾಳೆ. ಅಯ್ಯೋ, ಏನಾಯ್ತಮ್ಮ? ಅದೇನೋ ಅಮ್ಮ, ನಾನ್ ಕೇಳ್ದಾಗ ಜಗಳ ಆಯ್ತು ಬಂದ್ಬಿಟ್ಟೆ ಅಂತ ತುಂಬಾ ಸಲೀಸಾಗಿ ಹೇಳ್ಬಿಟ್ಲು. ಪ್ರಿಯಾ ಈಗ ಎಲ್ಲಿದ್ದಾಳೆ? ರೂಮಲ್ಲಿದ್ದಾಳೆ. ಪ್ರಿಯಾ, ಪ್ರಿಯಾ, ಅಕ್ಕ, ನೀನ್ ಯಾವಾಗ ಬಂದೆ? ನೀನ್ ಯಾಕೆ ಬಂದೆ? ಕೇಳ್ದವ್ರಿಗೆಲ್ಲ ಒಂದೊಂದ್ಸಲ ಹೇಳಕ್ಕೆ ಇದೇನಾದ್ರೂ ರಾಮಾಯಣನ ಅಕ್ಕ? ಅಮ್ಮ ಹೇಳಿರ್ತಾಳಲ್ಲ, ಅದೇ ಕಾಪಿ ಪೇಸ್ಟ್. ಅಕ್ಕ, ಇಷ್ಟಕ್ಕೂ ಸಾಹೇಬ್ರೆ ಹೇಗಿದ್ದಾರೆ? ಅತ್ತೆ ಚೆನ್ನಾಗಿದ್ದಾರಾ? ಅದೆಲ್ಲ ಆಮೇಲೆ. ಅಮರ್ ಅವ್ರ ಜೊತೆ ಜಗಳ ಮಾಡ್ಕೊಂಡ್ ಬಂದ್ಯಾ? ನೋ ನೋ ನೋ, ಅಮರ್ ಅವರೇ ಜಗಳ ಮಾಡಿ ಹೋಗು ಅಂದ್ರು ಬಂದ್ಬಿಟ್ಟೆ. ಜಗಳ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಕಾರಣ ಇರ್ಬೇಕಲ್ವಾ? ನೀನೇನಾದ್ರೂ ಅಂದ್ಯಾ? ಒಳ್ಳೆ ಕಥೆ ಆಯ್ತು ಅಕ್ಕ, ನಾನ್ ಯಾಕಂತೀನಿ? ಅವರಿಗೋಸ್ಕರ ನಾನು ಏನೇ ಮಾಡಿದ್ರು ನನ್ನೇ ಬೈತಿರ್ತಾರೆ. ಅಷ್ಟಕ್ಕೂ ನೀನೇನ್ ಮಾಡ್ದಿಯೇ? ಹಾಗೆ ಕೇಳಿದ್ರಲ್ಲ, ಚೆನ್ನಾಗಿತ್ತು. ಹೇಳ್ತೀನಿ ಕೇಳಿ. ಕೇಳಿ ನೀವಿಬ್ರೆ ನ್ಯಾಯ ಹೇಳಿ. ಹಾ,
ಅಕ್ಕಿಗ್ ನೀರ್ ಹಾಕಿ ಅನ್ನಕ್ಕಿಡ್ಬೇಕು ಅಂತ ಗೊತ್ತಿಲ್ಲದೆ ಹಾಗೆ ಮಾಡ್ದೆ. ಅದಕ್ಕೆ ವ್ಯಂಗ್ಯ ಮಾಡ್ಬೇಕಾ? ದೋಸೆಗೆ ಸೋಡಾ ಉಪ್ಪು ಚಿಟ್ಕೆ ಅಷ್ಟು ಹಾಕ್ಬೇಕಿತ್ತು. ಚಿಕ್ಕ ಕಪ್ನಷ್ಟು ಹಾಕಿದ್ದೆ. ಅದಕ್ಕೆ ಅದ್ ಸೀದ್ ಹೋಯ್ತು. ಅದಕ್ಕೆ ಅವಮಾನ ಮಾಡ್ಬೇಕಾ? ಪತಿರಾರು ಬಿಚ್ಚಿರೋ ಬಟ್ಟೆ ಅಂತ ನಂಗೆ ಹೇಳಲಿಲ್ಲ. ಅದಕ್ಕೆ ಎಲ್ಲ ಒಗ್ದು ಹಾಕಿದ್ದೆ. ಅಷ್ಟಕ್ಕೆ ಬೈಬೇಕಾ? ಅಯ್ಯೋ, ಮಾಡ್ಬಾರ್ದು ತರ್ಲೆ ಕೆಲ್ಸ ಎಲ್ಲ ನೀನ್ ಮಾಡಿ ಅಮರ್ ಅವರು ಜಗಳ ಮಾಡಿದ್ರು ಅಂತೀಯಲ್ಲೇ. ಸರಿ ನಡಿ, ನಾನೇ ಕರ್ಕೊಂಡು ಹೋಗಿ ನಿಮ್ಮ ಅತ್ತೆ ಮನೆಗ್ ಬಿಟ್ ಬರ್ತೀನಿ. ನಡಿ. ಅಮ್ಮ, ನಂಗೆ ನನ್ ಪತಿರಾಯರು ಬಂದ್ ಸಾರಿ ಹೇಳುವವರೆಗೂ ನಾನು ಹೋಗಲ್ಲ. ಪ್ರಿಯಾ, ತರ್ಲೆ ಎಲ್ಲ ಅಲ್ಪ ಸ್ವಲ್ಪ ಇದ್ರೆ ಚಂದ, ನಗೆ ಪಾಟ್ಲಾಗೋ ತರ ಇರಬಾರ್ದು. ಹಠ ಮಾಡೋದ್ ಬಿಟ್ಟು ಹೋಗೋಣ ನಡಿ. ಅವ್ರು ಬಂದು ಸಾರಿ ಹೇಳೋವರೆಗೂ ನಾನು ಇಲ್ಲಿಂದ ಕದ್ಲಲ್ಲ. ಹಾಗಲ್ಲ ಪ್ರಿಯಾ. ಅಮ್ಮ, ಟೆನ್ಷನ್ ಪಡ್ಬೇಡಿ. ನನ್ ಪತಿರಾಯರು ನಂಗೋಸ್ಕರ ಬರ್ಲೇಬೇಕು, ನನ್ನ ಅವರೇ ಕರ್ಕೊಂಡು ಹೋಗ್ಲೇಬೇಕು. ಪ್ರಿಯಾ, ನೋಡಿದ್ರಾ, ನನ್ ಪತಿರಾಯರು ನನ್ನ ಬೈಕೋತಿದ್ದಾರೆ. ಅದಕ್ಕೆ ಬಿಕ್ಕಳಿಕೆ ಬರ್ತಿದೆ. ಕಾಟ ತಪ್ತಲ್ಲ ಅಂತ ಹ್ಯಾಪಿಯಾಗಿ ಕೂತ್ಕೊಂಡಿದ್ದೆ. ಆ ತರ್ಲೆ ಬೀಗ ತಗೊಂಡ್ ಬರ್ದೇ ಇದ್ದಿದ್ರೆ ಈ ಮನೆ ಹೊಸಲು ಕೂಡ ತುಳಿತಾ ಇರ್ಲಿಲ್ಲ. ನಾನ್ ಹೇಳಿಲ್ವಾ ನನ್ ಪತಿರಾಯರು ಬರ್ತಾರೆ ಅಂತ? ಬಂದ್ಬಿಟ್ರು. ನಮಸ್ತೆ ಆಂಟಿ. ನಮಸ್ತೆನಪ್ಪ. ಏನು, ನನ್ ಮೇಲಿದ್ ಕೋಪ ಇಳ್ದು ನನ್ನ ಕರ್ಕೊಂಡು ಹೋಗಕ್ ಬಂದ್ರಾ? ನಂಗಿನ್ನು ನಿಮ್ಮೇಲ್ ಕೋಪ ಇಳ್ದಿಲ್ಲ, ನಾನ್ ಬರಲ್ಲ. ಏ ಪ್ರಿಯಾ, ಪ್ರಿಯಾ, ನಾನ್ ಬೀಗ ತಗೊಂಡು ಹೋಗಕ್ ಬಂದ್ರೆ ಎಲ್ಲೋ ಅವಳೇ ಕರ್ಕೊಂಡು ಹೋಗಕ್ ಬಂದಿರೋ ತರ ಬಿಲ್ಡಪ್ ಕೊಡ್ತಿದ್ದಾಳಲ್ಲ. ಅಳಿ ಅಂದ್ರೆ ಪ್ರಿಯಾ ಗೊತ್ತಿದ್ದೋ ಗೊತ್ತಿಲ್ದೇನೋ ಏನಾದ್ರೂ ತಪ್ಪು ಮಾಡಿದ್ರೆ ಮನ್ಸಿಗೆ ಹಚ್ಕೊಳ್ದೆ ಅವಳನ್ನ ಕರ್ಕೊಂಡು ಹೋಗಿ. ಅಮ್ಮ, ನೀನ್ ಹೋಗಿ ಅಮ್ಮರವ್ರಿಗೆ ಕಾಫಿ ತಗೊಂಡ್ ಬಾ, ನಾನ್ ಮಾತಾಡ್ತೀನಿ. ಕೂತ್ಕೊಳ್ಳಿ ಅಳಿ ಅಂದ್ರೆ ಕಾಫಿ ತರ್ತೀನಿ. ನಾನು ಕಾಫಿ ತರ್ತೀನಿ, ಮಾತಾಡ್ತಾ ಇರೋ. ನನ್ ಮೇಲಿರೋ ಕೋಪಕ್ಕೆ ಈ ತರ ನನ್ ತಂಗಿನ ತವ್ರ ಮನೆ ಕಳ್ಸೋದು ಸರಿಯಲ್ಲ ಅಮರ್. ರಾಧಿಕಾ ಹೀಗೆ ಹೇಳ್ತಾ ಇದ್ದಾಳೆ ಅಂದ್ರೆ ಅಲ್ಲೇನ್ ನಡೀತು ಅಂತ ಪ್ರಿಯಾ ಇವ್ರಿಗೆ ಹೇಳಿಲ್ಲ ಅಂತಾಯ್ತು. ಹೌದು ರಾಧಿಕಾ, ನನ್ನ ಟಾರ್ಗೆಟ್ ನೀನೇ. ನಿಂಗೆ ನೋವು ಕೊಡೋದಕ್ಕೆ, ಟೆನ್ಷನ್ ಕೊಡೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಅದನ್ನೇ ಫಾಲೋ ಮಾಡ್ತಿದ್ದೀನಿ. ಆದ್ರೂ ಭಾಗವಾಗಿನೇ ನಿನ್ ತಂಗಿನ ಬೈದು ಮನೆ ಬಿಟ್ಟು ಕಳ್ಸಿದ್ದೀನಿ. ಅದಕ್ಕೇನೀಗ? ಹಾಗನ್ಬೇಡ ಅಮರ್. ಪ್ರಿಯಾ ಮನೆಗೆ ಬಂದ ಕ್ಷಣದಿಂದ ಅಮ್ಮ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಇನ್ನು ಈ ವಿಷಯ ನಮ್ಮಪ್ಪಂಗೆ ಗೊತ್ತಿಲ್ಲ. ಗೊತ್ತಾದ್ರೆ ಅವ್ರು ಖಂಡಿತ ತಡ್ಕೊಳಲ್ಲ. ನಿನ್ಗೆ ಅವ್ರ ಪರಿಸ್ಥಿತಿ ಬಗ್ಗೆ ಗೊತ್ತಲ್ವಾ ಅಮರ್? ಅದೇ ತಾನೇ ನನಗೂ ಬೇಕಾಗಿರೋದು. ನೀನು, ನಿಮ್ಮಪ್ಪ, ನಿಮ್ಮಮ್ಮ ಎಲ್ರೂ ಕಣ್ಣೀರ್ ಹಾಕ್ಬೇಕು. ಅರ್ಥ ಇಲ್ದೆ ಮಾತಾಡ್ಬೇಡ ಅಮರ್.
ಇವಾಗ್ಲೇ ಪ್ರಿಯಾನ ಇಲ್ಲಿಂದ ಕರ್ಕೊಂಡು ಹೋಗು. ರಾಧಿಕಾ, ನೀನು ಅರ್ಥ ಮಾಡ್ಕೊಳ್ದೆ ಮಾತಾಡ್ಬೇಡ. ಕರ್ಕೊಂಡು ಹೋಗೋದಕ್ಕೆಲ್ಲ ನನ್ ಪ್ರಿಯಾನ ಆಚೆ ಹಾಕಿದ್ದು ಶಾಶ್ವತವಾಗಿ ಇಲ್ಲೇ ಇರ್ಬೇಕು ಅಂತ ಕಳ್ಸಿದೀನಿ. ದೊಡ್ಡ ತಪ್ಪು ಅಮರ್. ರಾಧಿಕಾ, ತಪ್ಪು ಒಪ್ಪಿನ ಬಗ್ಗೆ ನೀನಂಗ್ ಹೇಳ್ಬೇಡ. ನಾನ್ ಬಂದಿದ್ದು ಪ್ರಿಯಾನ ಕರ್ಕೊಂಡು ಹೋಗಕ್ಕಲ್ಲ, ನಿಮ್ ಹುಡುಗಿನ ಪರ್ಮನೆಂಟ್ ಆಗಿ ನಿಮ್ಮನೇಲೆ ನೀವೇ ಉಳಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಹಾಗಲ್ಲ ಅಮರ್. ರಾಧಿಕಾ, ಕಾಫಿ ತಗೊಳಪ್ಪ. ಅಳಿಯಂದ್ರೆ, ಗಂಡ ಹೆಂಡತಿ ಅಂದಮೇಲೆ ಇದೆಲ್ಲ ಸಹಜನೇ. ನೀವೇ ಏನಾದರೂ ಹೇಳಿ ಪ್ರಿಯಾನ ಕರ್ಕೊಂಡು ಹೋಗಿ. ನಾನು ಕೀ ತಗೊಂಡು ಹೋಗಕ್ ಬಂದಿದ್ದು, ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಕ್ಕಲ್ಲ. ರಾಧಿಕಾ, ಅಳಿಯಂದ್ರ ಜೊತೆ ಮಾತಾಡ್ದ್ಯಾ? ಪ್ರಿಯಾನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಾ? ನಾನು ಹೇಳ್ಬೇಕಾಗಿರೋದನ್ನೆಲ್ಲ ಹೇಳಿದ್ದೀನಿ ಅಮ್ಮ. ಏಯ್, ನಿನ್ಗೇನಂತೂ ತಲೆ ಕೆಟ್ಟಿದ್ಯಾ? ಬೀಗ ಹಾಕಿ ತಗೊಂಡ್ ಬಂದ್ರೆ ಹೆಂಗೆ? ಏಯ್, ಮೆಂಟ್ಲಾ ನೀನು? ಏನ್ ಪತ್ತಿರಾಯ್ರಿ? ನಿಮ್ ತಪ್ಪು ನಿಮ್ಗೆ ಅರ್ಥ ಆಯ್ತಾ? ಯಾವ್ದೋ ಆವೇಶದಲ್ಲಿ ನನ್ ಬೈಕ್ ಕಳ್ಸ್ಬಿಟ್ರಾ? ನನ್ ಮನೆ ಕರ್ಕೊಂಡು ಹೋಗಕ್ ಬಂದಿದ್ದೀರಾ ನೀವು? ಏಯ್, ನಾನೇನ್ ಮಾತಾಡ್ತಾ ಇದ್ದೀನಿ, ನೀನೇನ್ ಮಾತಾಡ್ತಿದ್ಯಾ? ಅಯ್ಯೋ, ನೀವ್ ನನ್ನ ಹತ್ರ ಕ್ಷಮೆ ಕೇಳೋದ ಪತಿರಾಯ್ರೆ? ಹೆಂಡತಿಗೆ ಗಂಡ ಸಾರಿ ಕೇಳ್ಬಾರ್ದು. ನಿಮ್ ತಪ್ಪು ನೀವ್ ತಿಳ್ಕೊಂಡಿದ್ದೀರಾ. ನಿಮ್ದೇ ತಪ್ಪು ಅಂತ ಒಪ್ಕೊಂಡಿದ್ದೀರಾ. ಅಷ್ಟ್ ಸಾಕ್ಬಿಡಿ. ಹೋಗೋಣ ನಡೀರಿ. ಏ ಪ್ರಿಯಾ, ನಾನೇನ್ ಮಾತಾಡ್ತಾ ಇದ್ದೀನಿ, ನೀನೇನ್ ಮಾಡ್ತಿದ್ಯಾ? ಏಯ್ ಪ್ರಿಯಾ, ಪ್ರಿಯಾ ನಿಂತ್ಕೋ. ಏಯ್ ಪ್ರಿಯಾ, ಪ್ರಿಯಾ. ಅಮ್ಮ, ಹೋಗ್ ಬರ್ತೀನಿ. ಅಕ್ಕ ಬಾಯ್. ಅಕ್ಕ, ಮದ್ವೆ ಆದ್ಮೇಲೆ ಮೊದಲನೇ ಸಲ ಬಂದಿದ್ದೀರಾ, ಇರಿ ಅಂತ ಹೇಳೋಕ್ಕಾಗ್ತಿಲ್ಲ. ಅಳಿಯಂದ್ರೆ, ನಿಮ್ ಮಾವ ಮನೇಲಿದ್ದಾಗ ನೀವಿಬ್ರು ಒಟ್ಟಿಗೆ ಮತ್ತೊಂದ್ಸಲ ಬಂದು ಹೋಗಿ. ಪ್ರಿಯಾ, ಸಂಸಾರ ಆದ್ಮೇಲೆ ಇದೆಲ್ಲ ಸಹಜನೇ ಅಮ್ಮ. ನೀನ್ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಇನ್ಮೇಲಾದ್ರೂ ಹುಷಾರಾಗಿರೋ. ಆಯ್ತಮ್ಮ, ಹೋಗ್ ಬರ್ತೀನಿ. ಬಾಯ್ ಅಕ್ಕ. ಹಲೋ, ಏನ್ ಹಾಗೆ ನೋಡ್ತಿದ್ದೀರಾ? ಸೂಟ್ ಕೇಸ್ ತಗೊಂಡ್ ಬನ್ನಿ. ಪ್ರಿಯಾ, ಬಾಯ್. ಇವಾಗ ನನ್ನ ಎದೆಲಿದ್ ಭಾರ ಇಳಿತಮ್ಮ. ನಿಮ್ಮಪ್ಪನ ಆರೋಗ್ಯ ಬೇರೆ ಸರಿ ಇಲ್ಲ. ಇದ್ರ ಬಗ್ಗೆ ಅವ್ರಿಗೆ ಗೊತ್ತಾದ್ರೆ ಏನಾಗುತ್ತೋ ಅಂತ ಗಾಬರಿ ಆಗಿತ್ತಮ್ಮ. ಅಮ್ಮ, ಇವಾಗ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ರಿಲ್ಯಾಕ್ಸ್ ಆಗಿರು. ನಡಿ, ಅಡ್ಗೆ ಮಾಡೋಣ. ಏನ್ ಕೂತ್ಕೋಬಿಟ್ಟೆ? ಇಳಿ. ನಾನು ಇಳಿಯಲ್ಲ. ಸಾರಿ ಕೇಳಿದ್ರೇನೆ ಇಳಿಯೋದು. ಸಾರಿನಾ? ಖಂಡಿತ ಹೇಳಲ್ಲ. ನೀನ್ ಬರ್ದೇ ಇದ್ರು ಕೀಸ್ ಕೊಡು. ಅದಕ್ಕೂನು ಸೇಮ್ ಕಂಡೀಷನ್ಸ್ ಅಪ್ಲೈ. ಸಾರಿ ಹೇಳಿದ್ರೇನೆ ಕೊಡೋದು. ಏ ಮೆಂಟಲ್.
ಫ್ರಿಡ್ಜ್ ಬೀಗ ಹಾಕಿದ್ಯಾ, ಅಡ್ಗೆ ಮಾಡಕ್ ಆಗ್ಬಾರ್ದು ಅಂತ ಕಿಚನ್ ರ್ಯಾಕ್ಸ್ಗೂ ಬೀಗ ಹಾಕಿದ್ಯಾ, ಕಬೋರ್ಡ್ಸ್ ಲಾಕ್ ಮಾಡಿದ್ಯಾ, ಯಾರು ಬಟ್ಟೆ ಚೇಂಜ್ ಮಾಡಿಲ್ಲ ಗೊತ್ತಾ? ಊಟ ಇಲ್ದೆ ಎಲ್ರು ಹಸು ಅಂತ ಸಾಯ್ತಿದ್ದಾರೆ. ಹುಡುಗಾಟ ಆಡೋದ್ ಬಿಟ್ಟು ಬಾಯಿ ಮುಚ್ಕೊಂಡ್ ಕೀ ಕೊಡು. ಅಡ್ಗೆ ಮಾಡ್ಕೊಳಕ್ ಆಗಲ್ಲ ಅಂತ ಊಟ ಮಾಡ್ದೆ ಯಾಕಿರ್ಬೇಕು? ಹೊರಗಡೆಯಿಂದ ತರಿಸ್ಬೋದಲ್ಲ? ಏಯ್, ಈ ಲೆಕ್ಚರ್ ಬೇಡ. ಬರ್ತೀಯಾ ಇಲ್ವಾ? ನಾನ್ ಬರ್ಬೇಕಂದ್ರು ನಿಮ್ಗೆ ಕೀಸ್ ಬೇಕು ಅಂದ್ರು ನೀವ್ ಸಾರಿ ಹೇಳ್ದೆ ಇರೋದ್ರಿಂದ ನಾನ್ ಎತ್ಕೊಂಡು ಒಳಗಡೆ ಹೋಗ್ಬೇಕು. ಏಯ್, ನಿನ್ನ ಹೊರೋದಕ್ಕೆ ನನ್ ಕೈಲಾಗಲ್ಲ. ಮತ್ತೆ ಕಣ್ಣ ಯಾಕೆ ಬೆಳ್ಸಿದ್ದೀರಾ? ನನ್ ಎತ್ಕೊಳಕ್ಕಾಗಲ್ವಾ? ಏಯ್, ಏನ್ ಮಾತಾಡ್ತಿದ್ಯಾ? ನಿನ್ನತ್ರ ವಾಚೋದ್ಕಿಂತ ಮುಚ್ಕೊಂಡು ಹೊತ್ಕೊಂಡು ಹೋಗೋದೇ ಬೆಟರ್. ಪ್ರಿಯನ್ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿರೋ ಅಮ್ಮರು ಇನ್ನು ಬರ್ಲೇ ಇಲ್ವಲ್ಲೇ? ಇವನ್ ಹೋಗ್ ಕೇಳಿದ್ರೆ ಬೀಗ ಕೊಡ್ತಾರೋ ಇಲ್ವೋ? ಮೊದ್ಲೇ ಆ ಹುಡುಗಿಗೆ ಮೊಂಡತನ ಜಾಸ್ತಿನೇ. ಕೊಡದೆ ಇದ್ರೆ ಏನ್ ಮಾಡೋದು? ಬೀಗ ಎಲ್ಲ ಒಡಿಸ್ಬಿಡೋಣ. ಊಟ ಬಟ್ಟೆ ಇಲ್ದೆ ಇರಕ್ಕಾಗಲ್ವಲ್ಲ. ಇಲ್ಸಿ ಪತ್ತಿರಾಯ್ರೆ, ನಿಮಗ್ ನನ್ ಮೇಲೆ ಎಷ್ಟು ಪ್ರೀತಿ ಇದ್ರೆ ನೀವ್ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ನಾನು ಎತ್ಕೊಂಡ್ ಬರ್ತೀರಾ? ಅಜ್ಜಿ ಅತ್ತೆ ಎಲ್ಲ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ? ಇಳಿಸ್ರಿ. ಏಯ್, ಏನ್ ಮಾತಾಡ್ತಿದ್ಯಾ? ನಾನ್ ಯಾಕೆ ನಿನ್ನ ಪ್ರೀತಿಯಿಂದ ಎತ್ಕೊಳ್ಳಿ? ನಾಟಕ. ಅಜ್ಜಿ ಮುಖ ಕಾಣಿಸಿದ ಕೂಡ್ಲೆ ಚೆನ್ನಾಗ್ ಮಾತ್ ಬದಲಾಯಿಸ್ತೀರಾ. ನೀವ್ ಮಾಡಿರೋ ತಪ್ಪಿಗೆ ಮನೆಗ್ ಬಂದು ನನ್ನ ಬೇಡ್ಕೊಂಡ್ ಕರ್ಕೊಂಡ್ ಬಂದ್ರಿ. ಕಾಲ್ ನೋಯುತ್ತೆ ಅಂತ ನಾನ್ ಬೇಡ ಅಂದ್ರು ನನ್ ಎತ್ಕೊಂಡ್ ಕರ್ಕೊಂಡ್ ಬಂದ್ರಿ. ನೋಡಕ್ ಹಾಗೆ ಕಾಣಿಸ್ತಾ ಇದ್ರು ನಿಮ್ಗೆ ನಾನಂದ್ರೆ ತುಂಬಾ ಇಷ್ಟ. ಅಬ್ಬಾ ಲೇ ಮೊಮ್ಮಗನೆ, ನಿಮ್ ಪ್ರೀತಿ ಪ್ರೇಮ ಎಲ್ಲ ಇರ್ಲಿ, ಆ ಬೀಗ ತೆಗೆದು ನನ್ ಮುಖಕ್ಕೆ ಎಸಿಯೇ ನಾನು ಹೋಗಿ ಸ್ವಲ್ಪ ಅಡಿಗೆ ಮಾಡ್ಕೊಂಡು ತಿಂತೀನಿ. ಹಸ್ಕೊಂಡು ಮೈಯೆಲ್ಲ ಕುಂದ್ ಹೋಗಿ ಸತ್ತೋಗೋ ತರ ಆಗಿದ್ದೀನಿ. ಅಷ್ಟಕ್ಕೂ ನಿಮ್ ಮಧ್ಯೆ ಏನಾದ್ರು ಸಮಸ್ಯೆ ಇದ್ರೆ ನೀವ್ ನೋಡ್ಕೋಬೇಕು, ಇಲ್ಲ ನಿಮ್ ಮಾವನವ್ರಿಗೆ ಹೇಳ್ಬೇಕು. ಬೀಗ ಹಾಕೊಂಡ್ ಹೋಗಿ ನಮಗ್ ತೊಂದ್ರೆ ಕೊಟ್ರೆ ಹೇಗೆ ಪ್ರಿಯಾ? ಅವಾಗವಾಗಿಂತ ದೊಡ್ಡ ಊರಲ್ಲಿ ಸಣ್ಣ ಸಣ್ಣ ವಿಷಯ ನಡೀತಿರುತ್ತೆ ಅತ್ತೆ. ಎಲ್ಲ ನಾವ್ ಅನ್ಕೊಂಡಾಗೆ ನಡಿಬೇಕು ಅಂದ್ರೆ ಇಂಥ ಕೆಲ್ಸ ಎಲ್ಲ ಮಾಡ್ತಿರ್ಬೇಕು. ಆವಾಗ್ಲೇ ನಾವ್ ಗೆಲ್ಲೋದು. ಅಬ್ಬಾ, ಮೊದ್ಲು ನೀನ್ ಭಾಷಣ ನಿಲ್ಸಿ ಬೀಗದ ಕೈ ಕೊಡೆ. ಇರು ಅಜ್ಜಮ್ಮ. ಬೇಗ ತಗೋ ಅಜ್ಜಮ್ಮ. ನಡಿಯೇ ಅಡ್ಗೆ ಮಾಡೋಣ.